ನೋಡಿ, ಬಹಳ ಸ್ಪಷ್ಟವಾಗಿ ಎದ್ ಕಾಣೋದು ಏನಪ್ಪಾ ಅಂದ್ರೆ ಬಿಜೆಪಿ ಮತ್ತೆ ಜೆಡಿಎಸ್ ಅಲ್ಲಿ ನಾಯಕತ್ವದ ಕೊರತೆ ಇದೆ. ಬಿಜೆಪಿ ಅವರಿಗೆ ಮತ್ತೆ ಜೆಡಿಎಸ್ ಅವರಿಗೆ ಅವರ ನಾಯಕತ್ವದಲ್ಲಿ ನಂಬಿಕೆ ಇಲ್ಲ. ಇವತ್ತು ನಮ್ಮ ಜನಪರ ಯೋಜನೆಗಳನ್ನ ನೋಡಿ, ಗ್ಯಾರಂಟಿ ಯೋಜನೆಗಳನ್ನ ನೋಡಿ, ಯಾವ ರೀತಿ ಒಂದು ಕುಟುಂಬಕ್ಕೆ ಒಂದು ಆರ್ಥಿಕ ಸ್ಥಿರತೆ ಮತ್ತು ಒಂದು ಸ್ವಾಭಿಮಾನದ ಬದುಕನ್ನ ಕೊಡ್ತಾ ಇರೋದನ್ನ ನೋಡಿ ಇವತ್ತು ಕೆಲವು ಶಾಸಕರು ಆತ್ಮಸಾಕ್ಷಿಯ ಮತಗಳನ್ನ ನೀಡಿದ್ದಾರೆ. ಇದು ನಮ್ಗೆ ಕೇಳೋದಕ್ಕಿಂತ ಹೆಚ್ಚಾಗಿ ಬಿಜೆಪಿ ಮತ್ತೆ ಜೆಡಿಎಸ್ ಅವರಿಗೆ ಕೇಳಬೇಕು. ಯಾವ ಪಕ್ಷಗಳು ನಮ್ಮ ಬಗ್ಗೆ ದಿನ ಟೀಕೆ ಮಾಡ್ತಾ ಇದ್ರು, ಇವತ್ತು 11 ಮತಗಳು ನಮಗ್ ಬಿದ್ದಿದೆ ಅಂದ್ರೆ ಇದಕ್ಕೆ ಉತ್ತರ ನಾವು ಕೊಡ್ಬೇಕಾ, ಅವ್ರು ಕೊಡ್ಬೇಕಾ? ಬಹಳ ಸ್ಪಷ್ಟವಾಗಿ ವಿರೋಧ ಪಕ್ಷದ ನಾಯಕರಾದಂತ ಅಶೋಕ್ ಅವರ ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರ ನಾಯಕತ್ವವನ್ನ ಸ್ವತಃ ಬಿಜೆಪಿ ಅವರು ತಿರಸ್ಕಾರ ಮಾಡಿದ್ದಾರೆ. ಮತ್ತೆ ಎರಡೂ ಪಕ್ಷದ ಮೈತ್ರಿ ಏನಿದೆ ಅದನ್ನು ಕೂಡ ತಿರಸ್ಕಾರ ಇವತ್ತು ಜೆಡಿಎಸ್ ಹಾಗೂ ಬಿಜೆಪಿ ಶಾಸಕರು ಮಾಡಿದ್ದಾರೆ. ಮೊದಲ ಪ್ರಯತ್ನದಲ್ಲೇ ಸರ್ ಬರೋಬ್ಬರಿ 11 ಮತಗಳು ಆತ್ಮಸಾಕ್ಷಿಯ ಮತಗಳು. ನೀವು ಗಮನಿಸಬೇಕಾಗಿರೋದು ಏನು ಅಂದ್ರೆ, ಫಸ್ಟ್ ರೌಂಡ್ ಅಲ್ಲೇ ಎಲ್ಲರೂ ಗೆದ್ದಿದ್ದು, ಮೊದಲನೇ ಸುತ್ತಿಲ್ಲ. ಅಂದ್ರೆ ಏನ್ ತೋರಿಸುತ್ತೆ? ಇಟ್ ಈಸ್ ಅನ್ ಔಟ್ರೈಟ್ ರಿಜೆಕ್ಷನ್ ಆಫ್ ದ ಲೀಡರ್ಶಿಪ್ ಆಫ್ ಮಿಸ್ಟರ್ ಅಶೋಕ್, ಮಿಸ್ಟರ್ ವಿಜಯೇಂದ್ರ ಅಂಡ್ ಮಿಸ್ಟರ್ ಕುಮಾರಸ್ವಾಮಿ. ಕರ್ನಾಟಕ ಕೌಂಟರ್ ಆಯ್ತು ಅಂದ್ರೆ ಬಿಜೆಪಿ ಬೇರೆ ಬೇರೆ ರಾಜ್ಯಗಳಲ್ಲಿ ಹಿಂಗೆ ಬೇರೆ ಪಕ್ಷದ ಶಾಸಕರು ಇರ್ಬೋದು, ಬೇರೆ ಬೇರೆಯವ್ರನ್ನ ಸೆಳೀತಾ ಇದ್ದು. ಈ ಕರ್ನಾಟಕದಲ್ಲಿ ನೋಡಿ, ನಾವು ಯಾರಿಗೂ ಸೆಳೆದಿಲ್ಲ, ಏನಿಲ್ಲ. ಬಹಳ ಸ್ಪಷ್ಟವಾಗಿ ನಮ್ಮ ಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಪಕ್ಷದ ಅಧ್ಯಕ್ಷರು ಹೇಳಿದ್ದಾರೆ, ನಾವು ಯಾವುದೇ ರೀತಿಯಾದಂತ ಅನ್ಕಾನ್ಸ್ಟಿಟ್ಯೂಷನಲ್ ಮೀನ್ಸ್ ಮುಖಾಂತರ ನಾವು ಚುನಾವಣೆ ಗೆದ್ದಿಲ್ಲ, ನಾವು ಗೆಲ್ಲಕ್ಕೂ ಹೋಗೋದಿಲ್ಲ. ಈಗ ಅವರೇ ಸ್ವಪ್ರೇರಣೆಯಿಂದ ಬಂದಾಗ ಅವ್ರು ಹಾಕಿರ್ತಾರೆ, ಇದು ಸೀಕ್ರೆಟ್ ಬ್ಯಾಲೆಟ್. ನೀವು ಎಲ್ಲಾನು ಕೂಡ ನೀವೇ ನೋಡಿದ್ದೀರಾ, ಲೈವ್ ನೋಡಿದ್ದೀರಾ. ಯಾರಾದ್ರೂ ನಾವು ಏನಾದ್ರೂ ಹೋಗಿ ಇಲ್ಲಿ ಕೈಕಾಲು ಬಿದ್ವಾ, ಏನಾದ್ರೂ ನಾವು ಅವರಿಗೆ ಮನವಿ ಮಾಡ್ಕೊಂಡ್ರ? ಇಲ್ಲ ಸರ್. ಕಲಬುರಗಿಲಿ ಕಾನ್ಸ್ಟೇಬಲ್ ಮತ್ತೆ PSI ಅಕ್ಕಿ ವಿಚಾರದಲ್ಲಿ ಲಂಚ ತಗೊಳ್ಬೇಕಾದ್ರೆ ಲೋಕಾಯುಕ್ತಕ್ಕೆ ನೋಡಿ, ಇವ್ರೆ ಎಲ್ಲಾ ಇಲಾಖೆನಲ್ಲಿ ಹಲವಾರು ವ್ಯವಸ್ಥೆಗಳಲ್ಲಿ ಇಂಥವು ಇದ್ದೇ ಇರ್ತಾರೆ ಒಂದೆರಡು. ಈಗ ಅವರು ರೆಡ್ ಹ್ಯಾಂಡ್ ಸಿಕ್ಕಾಕೊಂಡಿದ್ದಾರೆ ಅಂದ್ರೆ ವಿಲ್ ಟೇಕ್ ಆಕ್ಷನ್. ಇಂಥವರೆಲ್ಲ ರೆಕಮೆಂಡೇಶನ್ ಯಾರು ಮಾಡೋದು? ನಮ್ಮ MLAಗಳೇ ಮಾಡಿರ್ತಾರೆ, ನಾವೇ ಕಳಿಸಿರ್ತೀವಿ. ಏನು ನಮ್ಮ ಕಡೆ ಆಗಿರುವಂಥ ಲೋಪಗಳನ್ನು ನಾವು ತಿದ್ಕೋಬೇಕಾಗ್ತದೆ. ನಾವೇನು ನಮ್ದು ನಿರೀಕ್ಷೆ ಏನಿರ್ತದೆ, ನಾವು ಒಬ್ರು ಯಾರಿಗೋ ಅಲ್ಲಿ ಹಾಕಿದ್ರೆ ನಮ್ಮ ಜಿಲ್ಲೆಗಳಿಗೆ, ನಮ್ಮ ತಾಲೂಕಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರ ಅಂತ. ಈಗ ಯಾರ್ಯಾರ ಗುಣ ಹೆಂಗಿರುತ್ತೆ ಅಂತ ಹೆಂಗ್ ಗೊತ್ತಾಗ್ತದೆ? ನಮ್ಗೆ ಇಂಥ ಪ್ರಕರಣ ಬಂದಾಗೆ ಗೊತ್ತಾಗ್ತದೆ. ವಿಲ್ ಡೀಲ್ ವಿತ್ ಇಟ್ ವೆರಿ ಸ್ಟ್ರಿಕ್ಟ್ಲಿ. ಕೆಪಿಸಿಸಿ ಅಧ್ಯಕ್ಷರು ಮತ್ತು CM DK ಶಿವಕುಮಾರ್ ಅವರಿಗೆ ಮೊದಲ ಪ್ರಯತ್ನದ ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ನೆಕ್ಸ್ಟ್ ಈ GBA ಎಲೆಕ್ಷನ್ ಸರ್. GBA ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್, ಅರ್ಬನ್ ಲೋಕಲ್ ಬಾಡಿ and 2029 and 28 ಸ್ಟೇಟ್ ಎಲೆಕ್ಷನ್, 29 ಲೋಕಸಭಾ ಎಲೆಕ್ಷನ್ ಎಲ್ಲಾನು ಕೂಡ ಕಾಂಗ್ರೆಸ್ ಗೆಲ್ಲುತ್ತೆ. ಕರ್ನಾಟಕದಲ್ಲಿ, ದೇಶದಲ್ಲೂ ಕೂಡ ನಾವೇ ಬರ್ತೀವಿ. ಸರ್, ಇವತ್ತು ಗ್ಯಾರಂಟಿ ಪರಿಶೀಲನಾ ಸಭೆ ಇದೆ, ಏನಾದ್ರು ರೂಪುರೇಷೆ ಕೊಡ್ತಾರಾ ಸರ್? ಬಹಳ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಅನರ್ಹರು ಯಾರಿದ್ದಾರೆ ಅವರಿಗೆ ಹೋಗಬಾರ್ದು. ಸಾಕಷ್ಟು ಲೋಪಗಳಿದೆ, ಅದನ್ನ ತಾಂತ್ರಿಕವಾಗಿ ಹೇಗೆ ನಿವಾರಣೆ ಮಾಡ್ಬೋದು ಅಂತ. ಈಗ ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ರೇವಣ್ಣ ಅವರಿರ್ಬೋದು, ಉಪಾಧ್ಯಕ್ಷರಾದ ನಮ್ಮ ದಿನೇಶ್ ಗುಳಿಗೌಡ ಅವರಿರ್ಬೋದು, ಕೆಲವು ಅಂಕಿಅಂಶಗಳನ್ನು ಕೊಟ್ಟಿದ್ದಾರೆ. ಈಗ ನೀವೇ ಹೇಳಿ, ಸರ್ಕಾರದ ಬೊಕ್ಕಸೆಗೆ ಏನು ನಷ್ಟ ಆಗ್ತಾ ಇದೆ ಅದು ತಡೆಯೋದು ನಮ್ಮ ಆದ್ಯ ಕರ್ತವ್ಯ ಅಲ್ಲ. ಈಗ ಯಾರಿಗೆ ಸಿಗ್ತಾ ಇಲ್ಲ ಅವರಿಗೆ ಕೊಡಿಸ್ಬೇಕು, ಯಾರು ಅನರ್ಹರಿದೆ ಅವ್ರಿಗೆ ತೆಗಿಬೇಕು. ಈ ಮೃತಪಟ್ಟವರಿಗೂ ಹೋಗ್ತಾ ಇದೆ. ಈಗ ನಾವು ಮೆಕ್ಯಾನಿಸಮ್ನ ಇವಾಲ್ವ್ ಮಾಡಬೇಕಲ್ಲ ತಾಂತ್ರಿಕವಾಗಿ. 2 ತಿಂಗಳಿಗೋ 3 ತಿಂಗಳಿಗೋ ನಾವು ಅಲ್ಲಿ PDO ಮುಖಾಂತರ, ವಿಲೇಜ್ ಅಕೌಂಟೆಂಟ್ ಮುಖಾಂತರ ಅಥವಾ ತಹಸೀಲ್ದಾರ್ ಮುಖಾಂತರ ಇಷ್ಟು ಜನ ತೀರೋಗಿದ್ದಾರೆ, ಇವರ ಆದರೂ ಕೂಡ ಇವ್ರ ಬ್ಯಾಂಕ್ ಅಕೌಂಟಿಗೆ ಜಮೆ ಆಗ್ತಾ ಇದೆ ಅಂತ ನಾವು ಒಂದು ಮೆಕ್ಯಾನಿಸಮ್ ಡೆವಲಪ್ ಮಾಡಬೇಕಲ್ಲ. ಸೊ ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಮತ್ತು ಇನ್ನೂ ಹೆಚ್ಚು ರೀತಿಯಿಂದ ಹೇಗೆ ನಾವು ನಮ್ಮ ಸರ್ಕಾರದ ಏನು ಸಿಟಿಸನ್ ಸರ್ವಿಸಸ್ ಡೆಲಿವರಿ ಸಿಸ್ಟಮ್ ಇದೆ ಅದನ್ನು ಚುರುಕುಗೊಳಿಸಬೇಕು ಅಂತ ಮುಖ್ಯಮಂತ್ರಿಗಳು ಎಲ್ಲರಿಗೂ ಕರೆದಿದ್ದಾರೆ. ಈ ಗವರ್ನೆನ್ಸ್ಗೂ ಕರೆದಿದ್ದಾರೆ ಅದಕ್ಕೆ. ಸೊ ವಿ ವಿಲ್ ಇವಾಲ್ವ್ ಅ ಮೆಕ್ಯಾನಿಸಮ್ ಇನ್ ದ ನೆಕ್ಸ್ಟ್ 1 or 2 months.
ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ